ಟು ಬಿ ಹಾನೆಸ್ಟು ನನಗೆ ಆ ವಿಷಯ ಗೊತ್ತಾಗಿದ್ದಿನ ನನ್ನ ವೈಫ್ಗೆ ಹೇಳಿದೆ. ಊಟ ಫಿಲ್ಮ್ ಜರ್ನಲಿಸ್ಟ್ಗಳು ಸುಮ್ಮನೆ ಜನರಲಿ ಮಾತಾಡ್ತಿರ್ತಾರೆ. ನಾವು ಒಂದು 10-12 ವರ್ಷ ಜರ್ನಿ ಮಾಡಿದ್ವಿ ಇಂಡಸ್ಟ್ರಿಯಲ್ಲಿ. ತುಂಬ ಜನ ಸೆಲೆಬ್ರಿಟಿಗಳು ನೋಡ್ತಾ ಇರ್ತೀವಿ. ಬಟ್ ಎಸ್ಪೆಷಲಿ ಇಲ್ಲಿ ಸಿಗ್ತಕ್ಕಂಥ ಒಂದು ಆತಿಥ್ಯ ಇರ್ಬೋದು, ಆ ಪ್ರೀತಿ, ಅದಕ್ಕೆ ಬೆಲೆ ಕಟ್ಟಕ್ಕಂತ ಆಗಲ್ಲ. ಸೊ ಎಷ್ಟು ಡೌನ್ ಟು ಅರ್ತ್ ಇರ್ತಾರೆ ಶ್ರವಣ. 130 ಮೂವೀಸ್ ಮಾಡಿದ್ರು ಮಗು ಥರ ಮನಸ್ಸು. ಈ ಥರದ ಒಬ್ಬ ವ್ಯಕ್ತಿಗೂ ಈ ಥರದೊಂದು ಮಾರಕ ಕಾಯಿಲೆ ಬರುತ್ತೆ ಅಂದರೆ ದೇವರಿಗೆ ಸ್ವಲ್ಪ ಇದಿಲ್ವಾ ಅಂತ ನಮ್ಮ ವಲಯದಲ್ಲೂ ನಾವು ಆ ಥರ ಕಡೆ ಮಾತಾಡ್ಕೊಂಡಿದ್ದೆ ಅಂತ. ಸೊ ನಾನು ಅದನ್ನು ನನ್ನ ವೈಫ್ ಕೇಳಿದಾಗ ನನ್ನ ವೈಫು ಲಿಟ್ರಲಿ ಶಾಕ್ಡು. ನನಗೆ ಅವತ್ತು ಊಟ ಮಾಡೋಕ್ಕಾಗಲೇ ಇಲ್ಲ ನನಗೆ. ಸೊ ಪ್ರೀವಿಯಸ್ ಇಂಟರ್ವ್ಯೂನಲ್ಲೂ ಬೈರ್ತಿರಾಣಿಗಳ ಇಂಟರ್ವ್ಯೂನಲ್ಲಿ ತುಂಬ ಭಾರವಾದ ಮನಸ್ಸಿನಿಂದನೇ ಒಂದು ಸಂದರ್ಶನ ಮಾಡಿದ್ವಿ. ಅವ್ರು ಸಿನಿಮಾ ಪ್ರಮೋಷನ್ಸ್ಗೋಸ್ಕರ ಮಾಡಲೇಬೇಕಿತ್ತು. ನಿಮ್ಮನ್ನು ತುಂಬ ಸ್ಟ್ರೈನ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ನಮಗೆ. ಆದರೂ ಕೂಡ ನಮಗೊಂದು ಸಂದರ್ಶನ ಕೊಟ್ಟಿದ್ವಿ. ಗೀತಕ್ಕ, ಫಸ್ಟ್ ಗೊತ್ತಾಗಿದ್ದು ನಿಮಗೆ ಅಂತ ನಮಗೆ ಗೊತ್ತು. ಅಣ್ಣನಿಗೆ ಗೊತ್ತಿಲ್ದಿರ ಅದನ್ನು ಒಂದಷ್ಟು ದಿನ ನೀವು ಅದನ್ನು ಬಚ್ಚಿಟ್ಕೊಂಡು ಅಣ್ಣನಿಗೆ ಗೊತ್ತಿಲ್ದಿರಾನೇ ಒಂದು ಟ್ರೀಟ್ಮೆಂಟ್ ಮಾಡಿಸಿ ಅದಕ್ಕೆ ಕ್ಯೂರ್ ಮಾಡೋಣ ಅಂತ ನೀವು ಪಟ್ಟ ಶ್ರಮಕ್ಕೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ನಿಮ್ಗೆ ಹೇಗೆ ಗೊತ್ತಾಯಿತು? ನನಗೆ ಗೊತ್ತಾಗಿದ್ದು ಆ್ಯಕ್ಚುಲಿ ನಾವು ಕೊಲ್ಲೂರಲ್ಲಿದ್ವಿ. ಕೊಲ್ಲೂರಲ್ಲಿ ಆಫ್ಟರ್ ಹೀ ವೆಂಟ್ ಇನ್ಸೈಡ್ ಆ್ಯಂಡ್ we had just checked into a hotel. He went and then I went. So I asked, what are these? It's so dark in color ಅಂತ ಕೇಳಿದೆ ನಾನು. ಆಮೇಲೆ he said, ಎಲ್ಲದಕ್ಕೆ ಏನಾದರೂ ಹಾಕ್ಕೊಂಡಿದ್ದಾರೆ. He had stopped long back, ಅದೆಲ್ಲ ಇಲ್ಲ. ಸೊ ದೆನ್ ಸ್ವಲ್ಪ ಅದು 2-3 ದಿವಸದಿಂದ ಹಿಂಗೆ ಆಗ್ತಾಯಿದೆ ಅಂತ ಹೇಳಿದ್ರು. ಬಟ್ ಇಟ್ ಡಸಂಟ್ ಲುಕ್, ಅದು ತುಂಬ ಸೆಕೆ ಇತ್ತಲ್ಲ ಶಿವಮೊಗ್ಗ ಅದೆಲ್ಲ ಜಾಗಗಳು ಅಂತ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟ್ ಡೇನೇ ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಗೇವ್ ದ ಸ್ಯಾಂಪಲ್ ಟು ಹಾಸ್ಪಿಟಲ್. ಅದ್ರಲ್ಲಿ ಕೊಟ್ಟರು. ಆಮೇಲೆ ಇಟ್ ಈಸ್, ನಾನು ಸ್ವಲ್ಪ ದಿವಸ ಹೆಸರೇ ಹೇಳ್ತಿರಲಿಲ್ಲ, ಕ್ಯಾನ್ಸರ್ ಅನ್ನೋ ಹೆಸರೇ ಹೇಳ್ತಾ ಇರಲಿಲ್ಲ. ನನಗೆ ಅಷ್ಟು ಭಯ ಕಂಡ್ರೆ ತುಂಬ ಭಯ ಆಯಿತು. ಆಮೇಲೆ ದಿಲೀಪ್ ಈಸ್ ಮೈ ಸನ್ ಇನ್ ಲಾ. ಅವರು ಇದು ಮಾಡಿದ್ರು ಅಲ್ಲಿ, ವಾಟ್ ಸ್ಕ್ಯಾನ್ ವಾಸ್ ದಟ್? PET scan. We did the PET scan and it got confirmed. Then ನನಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ ನನಗೆ. ಆ್ಯಂಡ್ ಐ ಟೋಲ್ಡ್ ನಿವಿ. ಶಿ ಟುಕ್ ಇಟ್ ವೆರಿ ಇದಾಗಿ, ತುಂಬ ಬೇಜಾರು ಮಾಡಿಕೊಂಡ್ಳು. ಕಣ್ಣಲ್ಲಿ ನೀರು ಬರ್ತಾನೆ ಇತ್ತು ಅವಳಿಗೆ. ಅಲ್ಲ, ನಮಗೇನೆ ಕಣ್ಣಲ್ಲಿ ನೀರು ಬರುತ್ತೆ, ನಮಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಅಫ್ಕೋರ್ಸ್ ನಿಮ್ಮ ಪರಿಸ್ಥಿತಿನ ನಾವು ಅರ್ಥ ಮಾಡ್ಕೊಳ್ಬಲ್ವಿ. ಆಮೇಲೆ ದಿಲೀಪ್ ಏನು ಹೇಳಿದರು ಅಂದರೆ, ಆಂಟಿ ಇಟ್ ಇಸ್ ಸೂಪರ್ಫಿಷಿಯಲ್, ಹೆದರ್ಕೊಬೇಡಿ. ಫಸ್ಟ್ ಅವರಿಗೆ ದುಃಖ ಆಗಿದೆ ಆ್ಯಕ್ಚುಲಿ. ಆಮೇಲೆ ಸೂಪರ್ಫಿಷಿಯಲ್ ಹೋಗಿಬಿಡುತ್ತೆ ಆಂಟಿ, ಮೋಸ್ಟ್ಲಿ ನನ್ನ ಪ್ರಕಾರ ಇದಿರೋದಿಲ್ಲ. ಆ್ಯಂಡ್ ಹೀ ಸ್ಟಾರ್ಟೆಡ್ ಟ್ರೀಟ್ಮೆಂಟ್ ಎಟ್ ಹೋಮ್. ಸೊ ಎವ್ರಿ ಸ್ಯಾಟರ್ಡೆ, ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಇಲ್ಲೇ ಮಾಡಿಸಿದ್ವಿ. ಎವ್ರಿ ಸ್ಯಾಟರ್ಡೇ ಅಲ್ವಾಪ್ಪ, ಎವ್ರಿ ಸ್ಯಾಟರ್ಡೆ ಹಿ ಹ್ಯಾಡ್ ಟು ಟೇಕ್ ಎನ್ ಇಂಜೆಕ್ಷನ್ ಆ್ಯಂಡ್ ದಿಸ್ ಈಸ್ ಇಟ್. ಆ್ಯಂಡ್ ಇವ್ರು ಹೇಳಿದಾಗ, ದಿಲೀಪ್ ಹೇಳಿದ್ರು ಈ ಸೂಪರ್ಫಿಷಿಯಲ್ ಆಗಿದೆ ಅಂತ ಹೊರಟೋಗುತ್ತೆ. ಅಕಾರ್ಡಿಂಗ್ ಟು ಮೀ, ಇಫ್ ಇಟ್ ಈಸ್ ನಾಟ್, ವಿಲ್ ನಾಟ್ ಟೆಲ್. ಅದು ಹೋಗಿಬಿಟ್ರೆ ಹೇಳೋದು ಬೇಡ, ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ನಾವು ಇದನ್ನು ಮಾಡಿಕೊಂಡ್ವಿ. ದ ಫಸ್ಟ್ ಡೇ ಹಿ ಗೇವ್ ಹಿಯರ್, ಫಸ್ಟ್ ಇದು ಕೊಟ್ಟಾಗ ನಾನು, ನಿವಿ ಮತ್ತು ಲಾವಣ್ಯ, we were 3 of us here. Lavanya is my daughter's cousin now. Yeah. ಆಮೇಲೆ ಅಷ್ಟೇ, ಏನು ಮಾಡೋಕ್ಕಾಗ್ತಿತ್ತು, ತಗೊಳ್ಳೇಬೇಕಾಗಿತ್ತು. ದೇರ್ ವಾಸ್ ನೋ ಅದರ್ ವೇ, ಟ್ರೀಟ್ಮೆಂಟ್ಸ್ ಆಗಲೇಬೇಕು ಹಂಗಂದ್ಬಿಟ್ಟು ತಗೊಂಡ್ವಿ. ಬಟ್ ಅದೇನಾಯಿತು, ಆ ಟ್ರೀಟ್ಮೆಂಟ್ ಆದಮೇಲೆ ಇಟ್ ವಾಸ್ ಬ್ಯಾಕ್ ಅಗೇನ್. 2 ಆಪ್ರೇಷನ್ ಆಯಿತು ಅವಾಗ. ಅದನ್ನ ಸ್ಕ್ರೇಪ್ ಮಾಡಿ ತೆಗೆದ್ರು. ಫಸ್ಟಲ್ಲಿ ಸಾಕಾಗಲಿಲ್ಲ ಅಂಥೇಳಿ ಸೆಕೆಂಡ್ ಒನ್ ಮಾಡಿ ಸ್ಕ್ರೇಪ್ ಮಾಡಿ ತೆಗೆದ್ರು. ಅದರಲ್ಲೂ ಅದು ಅಲ್ಲಿ ಬಿಟ್ಟು ಬೇರೆ ಕಡೆ ಬಂದ್ಬಿಡ್ತು. ಆ್ಯಂಡ್ ಇಟ್ ಹ್ಯಾಡ್ ಎಂಟರ್ಡ್ ದ ಮಸಲ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.